ಚಿನ್ನ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಮೇಲೆ ನಿಧಿಗಳ್ಳರ ಕಣ್ಣು. ಪುರಾತನ ದೇವಾಲಯಗಳ ಮೇಲೆ ಕಣ್ಣಿಟ್ರ ಕಳ್ಳರು. ಶಾವಿಗಿ ಭರಮಪ್ಪ ಕಟ್ಟಿ ಕೆಳಗೆ 7 ಕೊಪ್ಪರಿಗೆ ಚಿನ್ನ ಇದ್ಯಾ? ಅಲ್ಲಿ ಇರೋ ಚಿನ್ನದ ನಿಧಿಗೆ 2 ಕೋಣಗಳು, 1 ಘಟಸರ್ಪ ಕಾವಲು ಕಾಯ್ತಿದ್ಯಾ? ಪ್ರಜ್ವಲ್ ರೀತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಮುಂದಾದ ಸರ್ಕಾರ. ಉತ್ಖನನ ಮಾಡಿದ್ರೆ ಸಿಗುತ್ತಾ ಕೆಜಿ ಚಿನ್ನ? ನಿಧಿ ಸಿಗುತ್ತೆ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ. ನಿಧಿ ಸಿಕ್ಕರೆ ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿಗಳು ಆಗಬಹುದು ಅಂತ ಚಾನ್ಸ್ ಯಾರು ತಾನೇ ಮಿಸ್ ಮಾಡಿಕೊಳ್ತಾರೆ. ಅದರಲ್ಲೂ ಭೂಮಿ ಅಗೆದರೆ ಚಿನ್ನ ಸಿಗುತ್ತೆ ಅನ್ನುವಾಗ ಯಾರಾದರೂ ಅಗೆದು ನೋಡದೇ ಇರ್ತಾರ. ಸದ್ಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ನಂತರ ನಿಧಿಗಳ್ಳರ ಕಣ್ಣು ಆ ಊರಿನ ಮೇಲೆ ಬಿದ್ದಿದ್ದು ಕಳ್ಳರು ನಿಧಿ ಬೇಟೆಗೆ ಮುಂದಾಗಿದ್ದಾರಂತೆ. ಲಕ್ಕುಂಡಿಯಲ್ಲಿ 7 ಕೊಪ್ಪರಿಗೆ ಚಿನ್ನ, ನಿಧಿಗೆ ಕೋಣ, ಘಟಸರ್ಪ ಕಾವಲು. ನಿಧಿ ತೆಗೆಯಲು ಹೋದ್ರೆ ಸಾಯ್ತಾರ, ನಿಧಿ ಇಟ್ಟುಕೊಂಡವರಿಗೂ ಕೇಡಾಗುತ್ತಾ? ಲಕ್ಕುಂಡಿ ಮೇಲೆ ನಿಧಿಗಳ್ಳರ ಕಣ್ಣು. ಗ್ರಾಮಸ್ಥರು ಹೇಳ್ತಾ ಇರೋದೇ ಕೈ ಕಡಗ, ಕಂಠೀಹಾರ, ನಾಗಮುದ್ರೆಯ ಕಿವಿಯೋಲೆ, ಚಿನ್ನದ ಗೆಜ್ಜೆಗಳು, ಬಣ್ಣದ ಹರಳುಗಳು, ವಂಕಿಯುಂಗುರ, ತೂತು ಬಿಲ್ಲೆಗಳು, ಕಿವಿಯೋಲೆ, ಕತ್ತಿನ ಸರ, ಅಬ್ಬಬ್ಬ ಎಷ್ಟೊಂದು ಒಡವೆಗಳು. ಇವೆಲ್ಲ ಸಿಕ್ಕಿದ್ದು ಲಕ್ಕುಂಡಿಯಲ್ಲಿ ಪ್ರಜ್ವಲ್ ರಿತ್ತಿ ಅನ್ನೋ ಹುಡುಗ ಮನೆ ಕಟ್ಟೋದಕ್ಕೆ ಕೆಲಸ ಮಾಡ್ತಾ ಇರುವಾಗ ಭೂಮಿಯಲ್ಲಿ ಪತ್ತೆಯಾದ ಚಿನ್ನ ಇದು. ಲಕ್ಕುಂಡಿ ಐತಿಹಾಸಿಕ ಹಿನ್ನೆಲೆ ಇರೋ ಊರಾಗಿರೋದ್ರಿಂದ ಆ ಊರಿನಲ್ಲಿ ಈ ರೀತಿ ಚಿನ್ನ ಸಿಗೋದು ಸರ್ವೇ ಸಾಮಾನ್ಯ ಅಂತ ಜನರು ಹೇಳಿದ್ರು. ಹೀಗೆ ಭೂಮಿಯಲ್ಲಿ ಬೇಕಾದಷ್ಟು ಚಿನ್ನ ಸಿಗುತ್ತೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಲಕ್ಕುಂಡಿಗೆ ನಿಧಿಗಳ್ಳರು ಎಂಟ್ರಿ ಕೊಟ್ಟಿದ್ದಾರಂತೆ. ನಿಧಿ ಸಿಗುತ್ತೋ ಇಲ್ವೋ, ಆದ್ರೆ ಒಂದು ವೇಳೆ ಸಿಕ್ಕಿಬಿಟ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳು ಆಗಬಹುದು. ನಿಧಿ ಅಂದ್ರೆ ಕೆಜಿಗಟ್ಟಲೆ ಚಿನ್ನ, ವಜ್ರ ವೈಢೂರ್ಯಗಳು, ಮುತ್ತು ರತ್ನಗಳು ಎಲ್ಲವೂ ಇರುತ್ತೆ. ಅದು ಪುರಾತನ ಚಿನ್ನ ಆಗಿರೋದ್ರಿಂದ ಅದಕ್ಕೆ ಬೆಲೆಯೂ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇಂಥ ನಿಧಿಗಳನ್ನ ಕೊಂಡುಕೊಳ್ಳೋದಕ್ಕೆ ವಿದೇಶಗಳಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳು ರೆಡಿಯಾಗಿರ್ತಾರೆ. ಅದಕ್ಕೆ ಅದೆಷ್ಟೋ ಜನರು ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಧಿ ಹುಡುಕುವ ಕೆಲಸ ಮಾಡ್ತಾರೆ. ಹಗಲು ರಾತ್ರಿ ಅನ್ನೋದನ್ನ ನೋಡದೆ ನಿಧಿ ಹುಡುಕಾಟದಲ್ಲಿ ತೊಡಗಿರುತ್ತಾರೆ. ಹಳೆ ಕಾಲದಲ್ಲಿ ರಾಜರುಗಳು ತಮ್ಮ ಸಂಪತ್ತನ್ನ, ತಮ್ಮ ನಿಧಿಯನ್ನ ಬಚ್ಚಿಡುವ ಕೆಲಸ ಮಾಡೋರು. ಸಾಮಾನ್ಯವಾಗಿ ಎಲ್ಲರೂ ದೇವಾಲಯಗಳಲ್ಲೇ ಸಂಪತ್ತನ್ನ ಬಚ್ಚಿಡ್ತಾ ಇದ್ರು. ತಾವೇ ಕಟ್ಟಿಸಿದ ದೇವಾಲಯಗಳಲ್ಲಿ ನೆಲಮಹಡಿಗಳನ್ನು ರೆಡಿ ಮಾಡಿಸಿ ಒಂದಷ್ಟು ನಿಧಿಯನ್ನ ಆಪತ್ಕಾಲಕ್ಕೆ ಅಂತ ಬಚ್ಚಿಡ್ತಾ ಇದ್ರು. ಅದನ್ನ ತೆಗೆಯೋದಕ್ಕೆ ಕಷ್ಟವಾಗುವ ರೀತಿ ತಂತ್ರಗಳನ್ನ ಮಾಡಿರ್ತಾ ಇದ್ರು. ಸದ್ಯ ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲೂ ಇಂತಹ ನಿಧಿ ಪತ್ತೆಯಾಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ಅನಂತ ಪದ್ಮನಾಭ ದೇವಾಲಯದ ರೀತಿಯಲ್ಲೇ ಲಕ್ಕುಂಡಿಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತಿದೆ. ಶಾವಿಗಿ ಭರಮಪ್ಪ ಕಟ್ಟೆ ಕೆಳಗೆ 7 ಕೊಪ್ಪರಿಗೆ ಚಿನ್ನ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಆ ದೇವಸ್ಥಾನ ಅಲ್ಲಿ 7 ಕೊಪ್ಪರಿಗೆ ಒಂದು ಹಂಡೆ ಅಂತಾರ ಏನ್ರಿ, ಅದೇನು ಸಾಮಾನ್ಯದ್ದಿಲ್ಲ, ಯಾರೂ ಹೋಗಿಲ್ಲ ಅಲ್ಲಿ. ಅಂತಿಂತ ತ್ರಾಣ ಇದ್ದವ್ರು ಆದ್ರೆ ಅದಕ್ಕೆ ಅದು ಮಾತು ಕೇಳ್ತೈತಿ. ಆಮ್ಯಾಗ ಒಬ್ಬೊಬ್ಬರಿಗೆ ನಿಧಿ ಕಾಣ್ತೈತಿ, ಒಬ್ಬೊಬ್ರಿಗೆ ನಿಧಿ ಕಾಣಂಗಿಲ್ಲ. ಹ್ಯಾಂಗೆ ಹೇಳ್ಬೇಕ್ರಿ ಅದನ್ನು? ಅವ್ರವ್ರ ಅದೃಷ್ಟ ಅದು. ಇದು ಏನೋ ಪಾಪ ಹುಡುಗ ಸಿಗೋದೈತಿ, ಸಿಕ್ಕೈತಿ ಏನ್ರಿ, ನಮ್ಮ ಸರ್ಕಾರಕ್ಕೂ ಒಪ್ಸ್ಯಾನವ. ಭಾಳ ಬೆಸ್ಟ್, ನನಗೂ ಭಾಳ ಹೆಮ್ಮೆ ಅನಿಸೈತಿ. ಹಾಂ, ಬಚ್ಚಿಟ್ಕೊಂಡಿಲ್ಲ. ಈಗ ನೀವು ನೋಡ್ತೀರ ಯಾವ ರಾಜ್ಯರ ಕಾಲದ್ದು ಏನೇನು ಬಂಗಾರ ಇರ್ಬೋದು ಅನ್ಸುತ್ತೆ? ಅದು ಹಿಂದೆ ಮಹಾರಾಜರ ಮತ್ತು ಈಗ ಮನೆಗೆ ಅವಾಗಿನ ಕಾಲದಾಗ ಟ್ರಿಜರಿ ಅವು ಏನು ಇದ್ದಿದ್ದಿಲ್ಲ, ಕಪಾಟಿದ್ದಿಲ್ಲ. ಅವನು ತೊಗೊಂಬಂದು ನೆಲದಾಗ, ಹಂಡೆದಾಗ ಅಥವಾ ತಪ್ಪಲ್ಯಾಗ ಆಗಲಿ, ಮಣ್ಣಿನ ಬಿಂದಿಯಾಗ ಆಗಲಿ ಬಚ್ಚಿಡ್ತಿದ್ರು. ಯಾರ ಕಳ್ಳು ಮಾಡ್ಕೊಂಡು ಹೋಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕೆ. 7 ಕೊಪ್ಪರಿಗೆ ಚಿನ್ನ, ಅಬ್ಬಬ್ಬ 7 ಕೊಪ್ಪರಿಗೆ ಚಿನ್ನ ಅಂದ್ರೆ ಟನ್ಗಳಷ್ಟು ಚಿನ್ನ ಅಂತ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಸಿಕ್ಕಿರೋ ಚಿನ್ನಕ್ಕಿಂತ 10 ಪಟ್ಟು ಹೆಚ್ಚು. 1 ಕೊಪ್ಪರಿಗೆ ಅಂದ್ರೆ ಅಗಲ ಬಾಯಿ ಇರುವಂತಹ ದೊಡ್ಡ ಕಡಾಯಿ. ಜಾತ್ರೆಗಳಲ್ಲಿ ಅಡುಗೆ ಮಾಡುವಾಗ ಈ ಕೊಪ್ಪರಿಗೆಯನ್ನ ಬಳಸ್ತಾರೆ. ಆಲೆ ಮನೆಗಳಲ್ಲಿ ಕಬ್ಬಿನಿಂದ ಬೆಲ್ಲ ಮಾಡುವಾಗಲೂ ಈ ಕೊಪ್ಪರಿಗೆಗಳನ್ನ ಬಳಸ್ತಾ ಇದ್ರು ಅಂತ. 7 ಕೊಪ್ಪರಿಗೆ ಆಗುವಷ್ಟು ಚಿನ್ನ ಲಕ್ಕುಂಡಿಯ ಒಂದು ಜಾಗದಲ್ಲಿದೆಯಂತೆ. ಲಕ್ಕುಂಡಿಯಲ್ಲಿ ಒಂದು ಜಾಗದಲ್ಲಿ ನಿಧಿ ಸಿಗ್ತಾ ಇದ್ದಂತೆ ಆ ಊರಿನಲ್ಲಿ
ಇನ್ನು ಸಾಕಷ್ಟು ಸ್ಥಳಗಳಲ್ಲಿ ನಿಧಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದು, ಅದರಲ್ಲಿ ಶಾವಿಗಿ ಭರಮಪ್ಪ ಕಟ್ಟೆ ಅನ್ನೋ ಜಾಗದಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆಯಂತೆ. ಸರಿಸುಮಾರು 7 ಕೊಪ್ಪರೆಗೆ ಚಿನ್ನ ಇದೆ ಅಂತ ಆ ಊರಿನ ಹಿರಿಯರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿರುವ ಚಿನ್ನದ ನಿಧಿಯನ್ನ ತೆಗೆಯೋದು ಅಷ್ಟೊಂದು ಸುಲಭ ಅಲ್ಲವಂತೆ. ಅಲ್ಲಿ ಯಾರಿಂದಲೂ ನಿಧಿ ತೆಗೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಘಟಸರ್ಪ ಮತ್ತು ಕೋಣಗಳು ಕಾವಲು ಕಾಯ್ತಾ ಇರುತ್ತೆ. ನಿಧಿ ತೆಗೆಯಲು ಹೋದಾಗ ಅವು ಕಾಣಿಸಿಕೊಳ್ತವೆ. ನಿಧಿಯನ್ನ ಮುಟ್ಟೋದಕ್ಕೆ ಬಿಡುವುದಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಿಂದೆ ಶಾವಿಗೆ ಬರಪ್ಪ ದೇವಸ್ಥಾನ, ಆ ದೇವಸ್ಥಾನದಾಗ ನಿಧಿ ಐತಂತ ಹೇಳಿ ಅಂತಾರ. ನಿಧಿ ಕಾವಲಿ ಐತಿ ಅಂತದ, ಒಂದು ಕೋಣನ ಕಾವಲಿ, ಸರ್ಪ ಕಾವಲಿ 2 ಇಟ್ಟಾರಂತ ಮಂದಿ ಅನ್ನೋದು ಕೇಳ್ಕೊಂಡೀನಿ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಹಿಂದೆ ಹಬ್ಬಕ್ಕೆ ಹೋಗಿದ್ರಂತ, ಎಬ್ಬ್ಯಾರಂತ. ಹಿಂದೆ ಅವ್ರಿಗೆ ಏನೋ ಅನಾನುಕೂಲ ಆಗಿ ಒಟ್ಟು ನಮ್ಮನೆ ಹುಚ್ಚರಂತಾಗಿ ಓಡಿ ಹೋಗ್ಯಾರಂತ ಬಿಟ್ಟು. ಸಾಮಾನ್ಯವಾಗಿ ಚಿನ್ನದ ನಿಧಿ ಇರೋ ಕಡೆ ಸರ್ಪಗಳು ಕಾವಲು ಇರುತ್ತೆ ಅಂತ ಹೇಳ್ತಾರೆ. ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲೂ 6 ಕೋಣೆಗಳು ಇದ್ದು, ಆ ಕೋಣೆಗಳಲ್ಲೆಲ್ಲ ಅಪಾರ ಪ್ರಮಾಣದ ಚಿನ್ನ ಸಿಕ್ಕಿತ್ತು. ಆದರೆ ಬಿ ಅನ್ನೋ ಒಂದು ಕೋಣೆಯನ್ನ ಮಾತ್ರ ತೆಗೆಯಲು ಆಗಿರಲಿಲ್ಲ. ಯಾಕಂದ್ರೆ ಆ ಕೋಣೆಯ ಮೇಲೆ ನಾಗಬಂಧ ಇರೋದು ಕಂಡು ಬಂದಿತ್ತು. ನಾಗಬಂಧವನ್ನ ನೋಡಿಯೇ ಅದರಲ್ಲಿ ಬೃಹತ್ ಸರ್ಪ ನಿಧಿಗೆ ಕಾವಲು ಕಾಯ್ತಾ ಇರಬಹುದು ಅಂತ ಊಹಿಸಿದ್ರು. ಈಗಲೂ ಆ ಕೋಣೆಯನ್ನ ತೆಗೆಯದೆ ಬಿಡಲಾಗಿದೆ. ಅಲ್ಲಿ ಮಾತ್ರ ಅಲ್ಲ, ನಿಧಿ ಇದೆ ಅಂತ ಹೇಳೋ ಜಾಗಗಳಲ್ಲೆಲ್ಲ ಸರ್ಪಗಳು ಇವೆ ಅಂತ ಜನರು ಮಾತಾಡಿಕೊಳ್ತಾರೆ. ಇತ್ತೀಚೆಗಷ್ಟೇ ಲಕ್ಕುಂಡಿಯಲ್ಲಿ ಕಸ್ತೂರಬಾ ಕುಟುಂಬಕ್ಕೆ ನಿಧಿ ಸಿಕ್ಕಿತ್ತು. ಆದರೆ ನಿಧಿ ಸಿಕ್ಕಿದ ನಂತರ ಆ ಕುಟುಂಬ ಭಯದಲ್ಲಿ ನಿಧಿಯನ್ನ ಸರ್ಕಾರಕ್ಕೆ ವಾಪಸ್ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಆ ಜಾಗವನ್ನು ತಮಗೆ ಬೇಡ ಅಂತ ಹೇಳಿದ್ರು. ಅದು ದೇವರ ನಿಧಿ, ಅಲ್ಲಿ ದೇವರ ಸರ್ಪ ಇರಬಹುದು, ನಿಧಿಯನ್ನ ಇಟ್ಕೊಂಡ್ರೆ ಸರ್ಪ ತಮ್ಮನ್ನ ಕಾಡಬಹುದು ಅನ್ನೋ ಭಯದಲ್ಲಿ ಆ ಕುಟುಂಬ ಆ ಜಾಗವನ್ನೇ ಬೇಡ ಅಂತ ಹೇಳಿತ್ತು. ಈಗ ಅದೇ ಲಕ್ಕುಂಡಿಯಲ್ಲಿ ಒಂದು ಸ್ಥಳದಲ್ಲಿ 7 ಕೊಪ್ಪರೆಗೆ ಚಿನ್ನ ಇದ್ದು, ಆ ಚಿನ್ನವನ್ನ ಘಟಸರ್ಪ ಕಾವಲು ಕಾಯ್ತಾ ಇದೆ ಅಂತ ಜನರು ಹೇಳಿದ್ದಾರೆ. ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ನಿಧಿಗಳಿವೆ. ಭೂಮಿ ತೋಡಿದ್ರೆ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಲಕ್ಕುಂಡಿಯಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿವೆ. ಕೆಲವೊಂದು ರಾಜಮನೆತನಗಳು ಆಳ್ವಿಕೆ ಮಾಡಿದ್ರು. ಹಾಗಾಗಿ ರಾಜಮನೆತನಗಳು ತಮ್ಮ ನಿಧಿಯನ್ನ ಊರಿನ ಕೆಲವೆಡೆ ಬಚ್ಚಿಟ್ಟಿರಬಹುದು ಅನ್ನೋ ನಂಬಿಕೆ ಜನರಲ್ಲಿದೆ. ಅದೇ ರೀತಿ ಭರಮಪ್ಪ ಕಟ್ಟೆ ಕೆಳಗೂ ಅಪಾರ ಪ್ರಮಾಣದ ನಿಧಿ ಇದೆ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ಚಿನ್ನ ಬಚ್ಚಿಡುವಾಗಲೇ ಆ ಚಿನ್ನ ತಾವಲ್ಲದ ಬೇರೆ ಯಾರಿಗೂ ಸಿಗದಂತೆ ಮಾಡಲು ಕೆಲವೊಂದು ತಂತ್ರಗಳನ್ನ ಮಾಡ್ತಾ ಇದ್ರು. ನಾಗಬಂಧಗಳನ್ನ ರಚಿಸಿ ಸರ್ಪಗಳು ಕಾವಲು ಕಾಯುವಂತೆ ಮಾಡ್ತಾ ಇದ್ರು. ಅದೇ ರೀತಿ ಲಕ್ಕುಂಡಿಯಲ್ಲೂ ಮಾಡಿದ್ದು. ಲಕ್ಕುಂಡಿಯಲ್ಲಿರೋ ಚಿನ್ನಕ್ಕೆ ಒಂದು ದೊಡ್ಡ ಘಟಸರ್ಪ ಕಾವಲು ಕಾಯುವಂತೆ ಮಾಡಲಾಗಿದೆಯಂತೆ. ನಿಧಿ ಇರೋ ಜಾಗದಲ್ಲಿ ಕಾಣಿಸಿತ್ತಂತೆ ಘಟಸರ್ಪ. ನಿಧಿ ತೆಗೆಯಲು ಹೋದ್ರೆ ರಕ್ತಕಾರಿ ಸಾಯ್ತಾರೆ. ಲಕ್ಕುಂಡಿಯಲ್ಲಿ ಬಂಗಾರ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ. ಊರಿನಲ್ಲಿರೋ ಎಲ್ಲರಿಗೂ ಗೊತ್ತಿದೆ. ಎಲ್ಲಿ ಹುಡುಕಾಡಿದ್ರೆ ನಿಧಿ ಸಿಗಬಹುದು ಅನ್ನೋದು ಗೊತ್ತಿದೆ. ಆದರೂ ಆ ಊರಿನ ಜನರು ನಿಧಿ ಹುಡುಕಲು ಭಯಪಡ್ತಾರೆ. ನಿಧಿ ಹುಡುಕೋದು ಇರಲಿ, ಸಿಕ್ಕಿದ ನಿಧಿಯನ್ನೇ ವಾಪಸ್ ಕೊಟ್ಬಿಡ್ತಾರೆ. ಕಸ್ತೂರಬಾ ರೀತಿ ತಮಗೆ ಸಿಕ್ಕಿದ 470 ಗ್ರಾಂ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆದರೆ ಕೆಲವರು ಸಿಕ್ಕ ಚಿನ್ನವನ್ನ ತಾವೇ ಇಟ್ಕೊಂಡು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಇನ್ನು ಕೆಲವರು ಇಲ್ಲಿಗೆ ಬಂದು ನಿಧಿಯನ್ನ ಹುಡುಕುವ ಕೆಲಸ ಮಾಡಿದ್ದು ಅವರಿಗೂ ಸಮಸ್ಯೆಗಳು ಎದುರಾಗಿದೆಯಂತೆ. ಈ ಹಿಂದೆ ಸಾವಗಿ ಭರಮಪ್ಪ ದೇವಸ್ಥಾನದ ಬಳಿ ನಿಧಿಗೆ ಕನ್ನ ಹಾಕಿದ್ರಂತೆ. ಆದರೆ ಅವರು ನಿಧಿ ತೆಗೆಯೋ ಪ್ರಯತ್ನದಲ್ಲಿ ರಕ್ತಕಾರಿ ಸತ್ತಿದ್ದಾರೆ ಅಂತಲೂ ಹಿರಿಯರು ಹೇಳ್ತಾರೆ. ಯಾರ ತಜ್ಞರು ಬಂದಿದ್ರಿ, ಅವರು ಅಲ್ಲೇ ಎಬ್ಸಕ್ಕಂತ ಬಂದಿದ್ರಂತ ರಕ್ತ ಕಾರ್ಕೊಂಡು ಸತ್ತ ಬಿಟ್ನ. ಇನ್ನು ಭರಮಪ್ಪ ಕಟ್ಟೆ ಬಳಿ 7 ಕೊಪ್ಪರೆಗೆ ಚಿನ್ನ ಇರೋದು ಸತ್ಯ. ಅದೇ ರೀತಿ ಅಲ್ಲಿ ಘಟಸರ್ಪ ಕಾಯ್ತಾ ಇರೋದು ಸತ್ಯ ಅಂತ ಜನರು ಹೇಳ್ತಾರೆ. ಯಾಕಂದ್ರೆ 15 ವರ್ಷಗಳ ಹಿಂದೆ ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ಘಟಸರ್ಪವನ್ನ ನೋಡಿದ್ರಂತೆ. ಘಟಸರ್ಪ ಅಂದ್ರೆ ಅಂತ ಇಂಥ ಸರ್ಪ ಅಲ್ಲ, ಅದು ತುಂಬಾ ದೊಡ್ಡದಾಗಿತ್ತು. ಕಪ್ಪು ಬಣ್ಣದಲ್ಲಿದ್ದ ಆ ಹಾವನ್ನ ನೋಡಿ ಚೊಂಬು ತೆಗೆದುಕೊಂಡು ಹೋಗಿ ಕುಂತಿದ್ದ ವ್ಯಕ್ತಿ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ದರಂತೆ. ಆ ದೃಶ್ಯ ಇನ್ನು ಅವರ ಕಣ್ಣ ಮುಂದೆ ಇದೆ. ನೋಡ್ರಿ, ನಾನು ಬೆಳಿಗ್ಗೆ 5:30-6 ಗಂಟೆಗೆ ಎರಡಕ್ಕೆ ಹೊಂಟಿದ್ದೆ. ಚೆಂಬಿ ತೊಗೊಂಡು ಹೋಗ್ಬೇಕಾದ್ರೆ ಸೂರ್ಯನ ಬಿಸಿಲು ಅದು ಕಾಣಿಸ್ತಿತ್ತು. ನಾನು ಏನಪ್ಪ ಇದು ಅಂತ ಲಕ್ಷ್ಯ ಕೊಟ್ಟು ನೋಡಿದೆ. ಅಲ್ಲಿ ಹಳೆ ಕಾಲದ 2 ಒಳ್ಳು, ಆ ಒಳ್ಳಿನ ಜೊತೆಗೆ ಸ್ವಲ್ಪ ಕೋಲಿ ಅಂತ ಹಾಕಿದ್ರು. ಅದು ಹಿಂಗೆ ಮಾಡ್ತಿತ್ತು. ನಿಂತು ನೋಡಿದೆ, ಹಿಂಗೆ ತೋರಿಸಿ ನನಗೆ. ಬಾ ಏನಪ್ಪ ಇದು ಎಂಥ ಶರಪಪ್ಪ ಇದು ಅಂದು ನಾನು ನೀರು ಚೆಲ್ಲಿ ನಮ್ಮ ಮನೆಗೆ ಬಂದೆ. ಅಷ್ಟು ಭಯ ತೆಂಗಿ ತೊಗೊಂಡು ಹೋದವ ವಾಪಸ್ ಬಂದೆ ನಾನು. ಖರೆ ಕಾಳಿಂಗ ಅದೇನು ಹಿಂಗೆ ಮಾಡ್ತಿಪ್ಪ ಮರ ನನಗೆ.
ಭಯ ಅಂದ್ರೆ ಅಷ್ಟು ಭಯ ಹೋಗ್ಬಿಡ್ತೀವಿ. ಕೆಮ್ಗಿ ತೊಗೊಂಡು ಬಂದವ ಹೋದವ ನೀರು ಚೆಲ್ಲಿ ಮನೆಗೆ ಬಂದೆ, ಕೈಕಾಲು ತರ ಅನ್ನಕತ್ತಿದ್ ನಾನು. ಶಾವಿಗಿ ಭರಮಪ್ಪ ಕಟ್ಟೆ ಕೆಳಗೆ 7 ಕೊಪ್ಪರಿಗೆ ಚಿನ್ನ ಇದ್ದು, ಅಲ್ಲಿ ಚಿನ್ನ ಇರೋದಕ್ಕೆ ಅಲ್ಲಿ ಸರ್ಪ ಸಹ ಇದೆ. ಅದು ನಿಧಿಗೆ ಕಾವಲಾಗಿ ಅಲ್ಲಿದೆ ಅಂತ ಬಸಪ್ಪ ಬಡಿಗೇರ ಅನ್ನೋರು ಹೇಳಿದ್ದಾರೆ. ಅಲ್ಲಿ ಸರ್ಪ ಮಾತ್ರ ಅಲ್ಲ, 2 ಕೋಣಗಳು ಸಹ ಕಾವಲು ಇವೆ ಅಂತ ಜನರು ನಂಬಿದ್ದಾರೆ. ನಿಧಿ ತೆಗೆಯಲು ಹೋದ್ರೆ ಮೊದಲು 2 ಕೋಣಗಳು ಬರುತ್ತಂತೆ, ನಂತರ ಘಟಸರ್ಪ ಬರುತ್ತಂತೆ. ಅದಕ್ಕೆ ಅಲ್ಲಿ ಎಂಥ ಮಂತ್ರವಾದಿಗಳು ಬಂದರೂ ನಿಧಿಯನ್ನ ಆಚೆ ತೆಗೆಯಲು ಸಾಧ್ಯವಾಗಿಲ್ಲವಂತೆ. ನಿಧಿ ತೆಗೆಯಲು ಹೋದ್ರೆ ಸರ್ಪ ಅಟ್ಟಾಡಿಸಿಕೊಂಡು ಬರುತ್ತೆ ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಸರ್ಪ ಯಾರು ಎಬ್ಕೊಂಡು ಹೋಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕನ ಅದನ್ನ ಕಾವಲಿ ಇಟ್ಟಿರ್ತಾರಂತ. ಅದು ಹಿಂದೆ ಮೇಣ ಮಾಡಿ ಇದ್ದಿದ್ದು ಏನಪ್ಪ ಅಂದ್ರೆ ಕಣಕ ಮಾಡಿ ಅದನ್ನು ಇಡ್ತಾರಂತ. ಅದ ಮುಂದೆ ಜೀವ ತುಂಬಿ ಕ್ವಾಣ ಆಗುತ್ತಂತ. ಆಮ್ಯಾಗ ಒಂದು ಸರ್ಪ ಮಾಡಿರ್ತಂತ, ಅದು ಸರ್ಪ ಜೀವ ತುಂಬಿ ಅದು ಜೀವ ಆಗುತ್ತೆ. ದೊಡ್ಡ ಸರ್ಪ ಅದೇನು ಸಾಮಾನ್ಯ ಸರ್ಪ ನೋಡಿ ಭಯ ಅಂತ ಕಟ್ಟಿಸ್ಬೇಕು, ಆ ಥರ ಭಯ ಆಗಿತ್ತು ನನಗೆ. ಈ ಹಿಂದಿನ ಕಾಲದಲ್ಲಿ ಚಿನ್ನವನ್ನ ಬಚ್ಚಿಡುವಾಗ ಸರ್ಪ ಮತ್ತು ಕೋಣೆಗಳ ಬೊಂಬೆಗಳನ್ನು ಮಾಡಿಟ್ಟು ನಂತರ ತಂತ್ರ ಮಾಡ್ತಾ ಇದ್ರಂತೆ. ಇದರಿಂದ ಆ ಬೊಂಬೆಗಳಿಗೆ ಜೀವ ಬಂದು ಅವು ನಿಧಿಯನ್ನ ಕಾಪಾಡುವ ಕೆಲಸ ಮಾಡುತ್ತವೆ ಅನ್ನೋದು ಊರಿನ ಹಿರಿಯರ ನಂಬಿಕೆ. ಅದೇ ರೀತಿ ಲಕ್ಕುಂಡಿಯ ಆ ಒಂದು ಜಾಗದಲ್ಲಿ 7 ಕೊಪ್ಪರಿಗೆ ಚಿನ್ನ ಇರೋ ಜಾಗದಲ್ಲಿ 1 ಘಟಸರ್ಪ ಮತ್ತು 2 ಕೋಣೆಗಳು ಕಾವಲು ಕಾಯ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ತೆಗೆದರೆ ಸಂಕಷ್ಟಗಳು ಎದುರಾಗುತ್ತಾ? ಮನೆಯಲ್ಲಿ ನಿಧಿ ಇಟ್ಟುಕೊಂಡ್ರೂ ಹುಚ್ಚು ಹಿಡಿಯುತ್ತಾ? ಲಕ್ಕುಂಡಿಯಲ್ಲಿ ಚಿನ್ನ ಇದೆ, ಸಾಕಷ್ಟು ನಿಧಿಗಳಿದೆ ಅನ್ನೋದು ಊರಿನ ಜನರಿಗೆಲ್ಲ ಗೊತ್ತು. ಆದರೆ ಆ ಊರಿನವರು ನಿಧಿಗಳನ್ನು ಎತ್ತುವ ಕೆಲಸ ಮಾಡೋದಿಲ್ಲ. ಅಷ್ಟು ಯಾಕೆ, ಚಿನ್ನ ಅದಾಗೆ ಸಿಕ್ಕರೂ ಅದನ್ನು ಇಟ್ಟುಕೊಳ್ಳೋದಿಲ್ಲ. ಯಾಕಂದ್ರೆ ನಿಧಿಯನ್ನ ಮನೆಯಲ್ಲಿಟ್ಟುಕೊಂಡ್ರೆ ಕೇಡಾಗುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ನಿಧಿಯನ್ನ ತೆಗೆಯೋದಕ್ಕೆ ಹೋದ್ರೂ ರಕ್ತ ಕಾರಿಕೊಂಡು ಸಾಯ್ತಾರಂತೆ. ಅದಕ್ಕೆ ನಿಧಿ ಎಲ್ಲೆಲ್ಲಿದೆ ಅನ್ನೋದು ಗೊತ್ತಿದ್ರೂ ಯಾರೂ ಮುಟ್ಟಲು ಹೋಗ್ತಾ ಇಲ್ಲ. ಬೇರೆ ಕಡೆಯಿಂದ ನಿಧಿ ತೆಗೆಯಲು ಬಂದವರು ರಕ್ತಕಾರಿ ಸತ್ತಿದ್ದಾರೆ ಅಂತ ಜನರು ಹೇಳ್ತಾ ಇದ್ದಾರೆ. ಹಿಂದೆ ಎಬ್ಬಕ್ಕೆ ಹೋಗಿದ್ರಂತ, ಎಬ್ಬ್ಯಾರಂತ. ಹಿಂದೆ ಅವ್ರಿಗೆ ಏನೋ ಅನಾನುಕೂಲ ಆಗಿ ಒಟ್ಟು ನಮ್ಮನೆ ಹುಚ್ಚರಂತಾಗಿ ಓಡಿ ಹೋಗ್ಯಾರಂತ ಬಿಟ್ಟು. ಕೆಲವು ಮಂದಿ ಮತ್ತು ಕೆಲವು ಕಡೆ ಆಗ್ಯಾರ. ಇಲ್ಲಿ ಮೂಟ ಬಸಪ್ಪನ ದೇವಸ್ಥಾನ ಐತಿ, ಪುರದಾಗ ಹನುಮಪ್ಪನ ಗುಡಿ ಐತಿ, ಅಲ್ಲಿ ಎಬ್ಬ್ಯಾರ. ಅಲ್ಲಿ ಎಬ್ಬಿದ್ರು ಅವ್ರಿಗೇನು ಸಿಕ್ಕತ್ತೋ ಸಿಕ್ಕಿಲ್ಲೋ ಗೊತ್ತಿಲ್ಲ. ಏನ್ರಿ ರಾತ್ರಿನ ಮಾಡ್ತಿರ್ತಾರೆ ಯಾರೋ. ಅದು ಏನು ಹಂಗೆ ಅವರು ನಮ್ಮನೆ ಭ್ರಮೆ ಅದು. ಇಲ್ಲಿ ನಿಧಿ ತಡಿ ಎಬ್ಬುನು ಅಂತೇಳಿ ಒಂದು 4-5 ಮಂದಿ ಕೂಡಿ ಹೋಗೋದು, ರಾತ್ರಿ ಎಬ್ಬುದು. ಒಂದು ಇಲ್ಲಿ ಹರ್ಲಾಪುರ ದೇವಸ್ಥಾನದಾಗ ಅಲ್ಲಿ ಹನುಮಪ್ಪನ ಗುಡಿ ಐತಿ, ಮೈಡಿ ಅಂತಾರ, ಅಲ್ಲಿನೂ ಇಬ್ಬರ. ಅದು ಏನು ಸಿಕ್ಕತ್ತೋ ಏನೋ ಗೊತ್ತಿಲ್ಲ. ನಿಧಿ ಮೇಲಿನ ಆಸೆಗೆ ಕೆಲವರು ಆ ಜಾಗವನ್ನೆಲ್ಲ ಅಗೆದು ನಿಧಿ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಅವರಿಗೆ ನಿಧಿ ಸಿಕ್ಕೋದಿಲ್ಲ. ಒಂದು ವೇಳೆ ನಿಧಿ ಸಿಕ್ಕವರು ಅವರು ಚೆನ್ನಾಗಿ ಇರೋದಿಲ್ಲ. ನಿಧಿ ತೆಗೆದುಕೊಂಡವರು ಪ್ರಾಣವನ್ನೇ ಕಳೆದುಕೊಳ್ತಾರೆ, ಹುಚ್ಚರ ರೀತಿ ಆಗ್ಬಿಡ್ತಾರೆ, ಅವರ ಕುಟುಂಬಗಳೇ ಸರ್ವನಾಶ ಆಗ್ಬಿಡುತ್ತೆ ಅಂತ ಆ ಊರಿನವರು ಹೇಳ್ತಾ ಇದ್ದಾರೆ. ಚಿನ್ನದ ಒಡವೆಗಳು ಮಾತ್ರ ಅಲ್ಲ, ಆ ಊರಿನಲ್ಲಿ ಮುತ್ತು ರತ್ನಗಳು ಎಲ್ಲವೂ ಸಿಗ್ತಾ ಇದ್ದು, ಏನೇ ಸಿಕ್ಕಿದ್ರು ಕೆಲವರು ಅದನ್ನ ತಮ್ಮ ಬಳಿ ಇಟ್ಟುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆ ಊರಿನಲ್ಲಿ ಏನೇ ಸಿಕ್ಕಿದ್ರು ಅದರಿಂದ ಕೇಡಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದರಲ್ಲೂ ಚಿನ್ನ ಸಿಕ್ಕು ಅದನ್ನ ಬಚ್ಚಿಟ್ಟುಕೊಂಡವರು ಯಾರು ಸಹ ಚೆನ್ನಾಗಿ ಬದುಕಿಲ್ಲ ಅನ್ನೋದು ಆ ಗ್ರಾಮಸ್ಥರ ನಂಬಿಕೆ ಇದೆ. ತಾಯಿರಿ ಹೇಳಿದ್ದು, ಇದು ನಿಧಿ ಸಿಕ್ಕಿದ್ದು ಯಾರು ಒಳ್ಳೇದಲ್ಲ, ಅವರು ಸರ್ವನಾಶ ಆಗ್ತಾರೆ, ಅದನ್ನ ಇಟ್ಕೋಬಾರ್ದು ಅಂತಂದ್ರಿ ನಮ್ಮಮ್ಮಾರು ಹೇಳೋವ್ರಿ. ಅದು ಚಲೋ ಆಗೋದಿಲ್ಲ ರೀ. ಈಗ ಇವ್ರು ಕೊಟ್ಟಿದ್ದು ಒಳ್ಳೇದ್ರಿ. ಐತ್ರಿ, ಆದ್ರೆ ಅದನ್ನ ಯಾರು ನೋಡ್ಯಾರ್ರಿ? ನಿಧಿ ಐತಿ, ಯಾರು ನೋಡಿಲ್ಲ. ಶರ್ಪ ರೀ, ಆಮೇಲಿಂದ ನಮ್ಮ ಅಪ್ಪಾರು ಹೇಳ್ತಾರಲ್ರಿ, ಕೋಣ ಐತಿ, ಘಟ ಶರ್ಪ ಐತಿ ಅಂತಂದ್ರಿ. ಅಷ್ಟು ಗೊತ್ತ್ರಿ ನಮಗೆ. ಕೇಡಾಗೈತ್ರಿ, ತಗೊಂಡವ್ರಿ. ಯಾರೂ ಹೇಳೋದಿಲ್ರಿ. ಈ ಊರಿನಲ್ಲಿ ಕಸ್ತೂರಬಾ ರೀತಿ ಕುಟುಂಬಕ್ಕೆ ಮಾತ್ರ ಚಿನ್ನ ಸಿಕ್ಕಿರೋದಲ್ಲ, ಈ ಹಿಂದೆ ಸಾಕಷ್ಟು ಕುಟುಂಬಗಳಿಗೆ ಚಿನ್ನ ಸಿಕ್ಕಿದೆ. ಆದರೆ ಅವರು ಆ ವಿಚಾರವನ್ನ ಯಾರಿಗೂ ಹೇಳದೆ ಚಿನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಅಂತವರು ಯಾರೂ ಸಹ ಊರಿನಲ್ಲಿ ನೆಮ್ಮದಿಯಾಗಿ ಇರಲಿಲ್ವಂತೆ. 35 ವರ್ಷದ ಹಿಂದೆ ನಡೆದಿದೆ, ನಾನು ಕಣ್ಣಾರೆ ಕಂಡಿದ್ದೇನೆ. ನಿಧಿ ಇಟ್ಟುಕೊಂಡ್ರೆ ಒಳ್ಳೇದಾಗಲ್ಲ, ಹುಚ್ಚು ಹಿಡಿದು ಹುಷಾರಿಲ್ಲದೆ ಮೃತಪಟ್ಟಿದ್ದಾರೆ. ತಂದೆ ಮಕ್ಕಳು ಎಲ್ಲರೂ ಸತ್ತು ಹೋಗಿದ್ದಾರೆ. ಈಗ ಅವರು ಯಾರೂ ಇಲ್ಲ. ನಿಧಿ ಮಾರಿದ ಮೇಲೆ ಕುಟುಂಬಕ್ಕೆ ಕೇಡಾಗಿದೆ ಅಂತ ಲಕ್ಕುಂಡಿಯ ಮಹಿಳೆ ಒಬ್ಬರು ಹೇಳಿದ್ದಾರೆ. ಲಕ್ಕುಂಡಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದ್ದಂತೆ ಈ ಊರಿನ ಬಗ್ಗೆ ಸಾವಿರಾರು ಕಥೆಗಳಿವೆ.
ಅದರಲ್ಲಿ ಹೆಚ್ಚಿನವು ನಿಧಿ ಕಥೆಗಳೇ ಆಗಿರುವುದು ವಿಶೇಷ. ಲಕ್ಕುಂಡಿಯಲ್ಲಿ 101 ದೇವಸ್ಥಾನ, 101 ಬಾವಿಗಳು ಇದ್ದು ಸಾಕಷ್ಟು ಹಳೆಯ ದೇವಸ್ಥಾನಗಳ ಬಳಿ ನಿಧಿ ಇದೆಯಂತೆ. ನಿಧಿ ಇದೆ ಅನ್ನೋ ವಿಚಾರವನ್ನ ಊರಿನವರೆಲ್ಲ ಹೇಳ್ತಾ ಇದ್ದಾರೆ. ಆ ಜಾಗದಲ್ಲಿ ಉತ್ಖನನ ಮಾಡಿದ್ರೆ ಚಿನ್ನ ಸಿಗುತ್ತೆ, ದೇವಾಲಯದ ಕೆಳಗೆ ಇದೆ, ಸರ್ಕಾರವೇ ಉತ್ಖನನ ಮಾಡಿದ್ರೂ ನಿಧಿ ಸಿಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ಏಟೈತೋ ಅದು ಪರಮಾತ್ಮಗೆ ಗೊತ್ತದ. ಹಿಂದೆ ಹೋದದ್ದು ಯಾರು ನೋಡ್ಯಾರ ಅದು ಸರ್? ಈಗ ನೋಡಿ ಅದಾರ ಇಟ್ಟು ನೋಡಿ ಹುಗಿದೀವಿ ನೋಡ್ತೀವಿ, ಹುಗಿಲಾರ್ದಾಗ ಎಷ್ಟಿತ್ತೋ ಏನದು ಅದನ್ನು ಯಾರಿಗೂ ಕಂಡು ಬಂದಿಲ್ಲ ರೀ. ಕೆಲವೊಂದು ಕಡೆ ಇಲ್ಲಿ ಎಲ್ಲಿ ಗುಡಿ ಭಾಗ ಅದಾವ ಅಲ್ಲಿ ಐತ್ರಿ ಅದು. ಹಾಂ ಹೌದು ರೀ, ಎಲ್ಲರಿಗೂ ಐತ್ರಿ ಅದು. ಏನು ಸಿಗುತ್ತೋ ಏನು ಬಿಡುತ್ತೋ ಅನ್ನೋದು ಐತಿ, ಎಲ್ಲರಿಗೂ ಐತಿ ಕುತೂಹಲ ಏನು ರೀ. ಕಸ್ತೂರಬಾ ಕುಟುಂಬಕ್ಕೆ ನಿಧಿ ಸಿಕ್ಕಿದ ನಂತರ ಈಗ ಲಕ್ಕುಂಡಿಯಲ್ಲಿ ಎಲ್ಲೆಲ್ಲಿ ನಿಧಿಗಳು ಇವೆ ಅನ್ನೋ ಚರ್ಚೆಗಳು ಹೆಚ್ಚಾಗಿದ್ದು, ಒಬ್ರು 7 ಕೊಪ್ಪರಿಗೆ ಚಿನ್ನ ಅಂದ್ರೆ ಮತ್ತೊಬ್ರು ಟನ್ಗಟ್ಟಲೆ ಚಿನ್ನ ಅಂತ ಇದ್ದಾರೆ. ಸುಮಾರು 5-6 ಸ್ಥಳಗಳಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಸರ್ಕಾರ ಸಹ ಲಕ್ಕುಂಡಿಯನ್ನ ಉತ್ಖನನ ಮಾಡೋದಕ್ಕೆ ಮುಂದಾಗಿದ್ದು, ಅಲ್ಲಿ ನಿಧಿಗಳು ಇದೆ ಅನ್ನೋ ಮಾತುಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿಗಳ್ಳರ ಹಾವಳಿ. ಲಕ್ಕುಂಡಿಯಲ್ಲಿ ಟನ್ಗಟ್ಟಲೆ ಚಿನ್ನ ಇದೆಯಾ? ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನಕ್ಕೆ ಮುಂದಾದ ಸರ್ಕಾರ. ಲಕ್ಕುಂಡಿಯಲ್ಲಿ ನಿಧಿ ಇರೋ ಬಗ್ಗೆ ಸರ್ಕಾರಕ್ಕೆ ಖಚಿತ ಮಾಹಿತಿ ಸಿಕ್ಕಿದ್ಯಾ? 5-6 ಸ್ಥಳಗಳನ್ನ ಮಾರ್ಕ್ ಮಾಡಲಾಗಿದ್ಯಾ? ರಾಜ್ಯರ ನಿಧಿಗಳ ಬಗ್ಗೆ ಅಲ್ಲಿನ ಜನರು ಹೇಳೋದೇನು? ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಇದೆಯಂತೆ. ಅಲ್ಲಿ ಅಗೆದರು ಬಗೆದರು ಚಿನ್ನ ಸಿಗುತ್ತಂತೆ. ದೇವಾಲಯಗಳು ಇರೋ ಜಾಗದಲ್ಲಿ ಮಾತ್ರ ಮನೆಗಳು ಇರೋ ಕಡೆಯೂ ನಿಧಿಗಳು ಪತ್ತೆ ಆಗ್ತಾ ಇವೆ. ಊರಿನಲ್ಲಿ ಯಾರನ್ನೇ ಕೇಳಿದ್ರು ನಿಧಿಗಳು ಇವೆ ಅಂತಲೇ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಈಗ ಸರ್ಕಾರವೇ ಉತ್ಖನನ ನಡೆಸಿ ನಿಧಿ ಹುಡುಕಲು ಮುಂದಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಮುಂದಾದ ಪುರಾತತ್ವ ಇಲಾಖೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಾಲಯದ ಬಳಿ ನಿಧಿ ಇದೆಯಾ? ರಾಜರು ಆಳಿದ ಊರಿನಲ್ಲಿ ಭಾರೀ ಚಿನ್ನ, ನಿಧಿಗಳ್ಳರ ಹಾವಳಿಯೂ ಶುರುವಾಯಿತಾ? ಲಕ್ಕುಂಡಿಯಲ್ಲಿ 470 ಗ್ರಾಂನಷ್ಟು ಚಿನ್ನದ ನಿಧಿ ಸಿಕ್ಕಿದೆ. ಆದರೆ ಅಲ್ಲಿ ಚಿನ್ನ ಸಿಕ್ಕಿದ್ದು ಅದೇ ಮೊದಲಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಇನ್ನೂ ಸಾಕಷ್ಟು ಕಡೆ ನಿಧಿಗಳು ಇವೆ ಅನ್ನೋ ಮಾತುಗಳಿವೆ. ಊರಿನಲ್ಲಿ ಪುರಾತನ ದೇವಾಲಯಗಳು, ಐತಿಹಾಸಿಕ ಸ್ಥಳಗಳು ಇದ್ದು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಧಿ ಇರಬಹುದು ಅನ್ನೋ ನಂಬಿಕೆ ಇದೆ. ಸದ್ಯ ಅಲ್ಲಿನ ಜನರು ಹೇಳ್ತಾ ಇರೋದೇ ನಿಜ ಅನ್ನೋ ರೀತಿ ಈಗ ಸರ್ಕಾರವೇ ಅಲ್ಲಿ ಉತ್ಖನನ ಮಾಡೋದಕ್ಕೆ ಮುಂದಾಗಿದೆ. ಲಕ್ಕುಂಡಿಯಲ್ಲಿ ಕಸ್ತೂರಬಾ ಕುಟುಂಬಕ್ಕೆ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಶುಕ್ರವಾರದಿಂದ ಉತ್ಖನನ ಮಾಡೋದಕ್ಕೆ ಪುರಾತತ್ವ ಇಲಾಖೆ ಮುಂದಾಗಿದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಉತ್ಖನನ ಮಾಡೋದಕ್ಕೆ ಪುರಾತತ್ವ ಇಲಾಖೆ ಮಾರ್ಕ್ ಮಾಡಿಕೊಂಡಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಸಿದ್ದರಬಾವಿ, ಚಂದ್ರಮೌಳೇಶ್ವರ ದೇವಸ್ಥಾನ ಬಳಿ ನಿಧಿ ಸಿಗತ್ತೆ ಅನ್ನೋ ಮಾತುಗಳು ಇದ್ದು, ಅದರಂತೆ ಈಗ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಶಜೇಶ್ವರ ನೇತೃತ್ವದಲ್ಲಿ ಉತ್ಖನನ ಮಾಡಲು ಸರ್ಕಾರ ಮುಂದಾಗಿದೆ. 2025 ಜೂನ್ 3ರಂದು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಭೂಮಿ ಪೂಜೆ ಮಾಡಿದ್ರಂತೆ. ಸರ್ಕಾರದಿಂದ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರಂತೆ. ಅದೇ ಹಣದಲ್ಲಿ ಈಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಉತ್ಖನನ ಕಾರ್ಯಕ್ಕೆ ಮುಂದಾಗಿದೆ. ಸಿಸಿಟಿವಿ ಅಳವಡಿಸಿ ಉತ್ಖನನ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಲಕ್ಕುಂಡಿ ಗ್ರಾಮದ ರಿತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ಈ ಉತ್ಖನನ ನಡೀತಾ ಇದ್ದು, ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಈ ಜಾಗದಲ್ಲಿ ನಿಧಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಕಳೆದ ಹಲವಾರು ದಿನಗಳಿಂದ ಅಥವಾ ತಿಂಗಳುಗಳಿಂದ ಇವು ಪ್ರಾಚೀನವಾದಂಥ ಸ್ಮಾರಕಗಳ ರಕ್ಷಣೆ ಆಗಬೇಕು, ನಿಧಿಗಳ್ಳರ ಹಾವಳಿಯಿಂದ ತಪ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಒಳ್ಳೆಯ ರೀತಿಯಾದಂಥ ವರದಿಯನ್ನು ಮಾಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಅರಸರ ಕಾಲದಲ್ಲಿ ಖ್ಯಾತಿಯನ್ನು ಪಡೆದಂಥ ಈ ಒಂದು ಲಕ್ಕುಂಡಿಯಲ್ಲಿ ಬೇಲೂರು, ಹಳೆಬೀಡಿನಷ್ಟೇ ಅತ್ಯುತ್ತಮವಾದಂಥ ಸ್ಮಾರಕಗಳಿವೆ. ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಇವತ್ತು ತಾವೇನು ವಿಷಯವನ್ನು ಕೇಳ್ತಾ ಇದ್ದೀರಿ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಜನರು ಆ ಜಾಗದಲ್ಲಿ ಉತ್ಖನನ ಮಾಡಿದ್ರೆ ಚಿನ್ನ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ಕೇಂದ್ರ ಸರ್ಕಾರ ಸಹ ಉತ್ಖನನ ಮಾಡಿ ಅಂತ ಅನುಮತಿ ಕೊಟ್ಟಿದೆಯಂತೆ. ಹಾಗಾಗಿಯೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಈಗ ಅಲ್ಲಿ ಉತ್ಖನನ ನಡೆಸಿ ಏನೇನು ಸಿಗುತ್ತೆ ಅಂತ ನೋಡಲು ಮುಂದಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಆ ಊರಿನಲ್ಲಿ ನಿಧಿ ಸಿಕ್ಕಿರೋದ್ರಿಂದ
ಅಲ್ಲಿರೋ ಪುರಾತನ ಸ್ಥಳಗಳ ಮೇಲೆ ನಿಧಿಗಳ್ಳರ ಕಣ್ಣು ಬಿದ್ದಿದ್ದು ಅವರು ಬಂದು ಹುಡುಕಾಟ ನಡೆಸುವ ಮುನ್ನ ತಾವೇ ಉತ್ಖನನ ಮಾಡೋಣ ಅಂತ ಪುರಾತತ್ವ ಇಲಾಖೆ ತೀರ್ಮಾನಿಸಿದೆ. ಚಿನ್ನ ಸಿಗತ್ತೆ, ನಿಧಿ ಸಿಗತ್ತೆ ಅಂದ್ರೆ ಯಾರೇ ಆಗಲಿ ಅದನ್ನ ಹುಡುಕೋ ಪ್ರಯತ್ನ ಮಾಡೇ ಮಾಡ್ತಾರೆ. ಈಗ ಲಕ್ಕುಂಡಿಯಲ್ಲೂ ಆ ರೀತಿ ನಿಧಿಗಳನ್ನ ಹುಡುಕೋರ ಸಂಖ್ಯೆ ಹೆಚ್ಚಾಗಿದ್ದು ರಾತ್ರೋರಾತ್ರಿ ಬಂದು ಐತಿಹಾಸಿಕ ಸ್ಮಾರಕಗಳನ್ನ ನಾಶ ಮಾಡಬಹುದು ಅನ್ನೋ ಆತಂಕ ಶುರುವಾಗಿದೆ. ಪ್ರಜ್ವಲ್ ರಿತ್ತಿ ಮನೆಯಲ್ಲಿ ನಿಧಿ ಪತ್ತೆಯಾದ ಬಳಿಕ ಆ ಆತಂಕ ಹೆಚ್ಚಾಗಿದ್ದು ಪುರಾತನ ದೇವಸ್ಥಾನಗಳಿಗೆ ರಕ್ಷಣೆ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳ ಮೇಲೆ ನಿಧಿಗಳ್ಳರ ಕಣ್ಣು ಬಿದ್ದಿದೆಯಂತೆ. ಅದಕ್ಕೆ ಸಿಸಿಟಿವಿ ಅಳವಡಿಸಿ ರಕ್ಷಣೆ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಲಕ್ಕುಂಡಿ ಒಳಗೆ ನಿಧಿ ಕಳ್ತನ ಆಗೈತಿ. ಮೊದಲು ಎಲ್ಲ ಕಳ್ತನ ಆಗಿದೆ ಅದಾವೆ. ಈಗಿಂದನೇ ಅಂತಲ್ಲ, ಸುಮಾರು 4-5 ದೇವಸ್ಥಾನಗಳು ನಮ್ಮ ಹಿರಿಯರು ನಮಗೆ ಹೇಳ್ದಂಗೆ 4-5 ದೇವಸ್ಥಾನಗಳು ಕಳುವಾಗ್ಯಾವ. ಅದರೊಳಗೆ ಸೋಮನಾಥ ದೇವಸ್ಥಾನ ಆಮೇಲೆ ಪುರ ಅಂತ ಐತಿ. ಅಲ್ಲಿ ಪುರ ಅಂದರೆ ಒಂದು 4 ಕಿಲೋಮೀಟ್ರ್ ದೂರ ಐತಿ ನಮ್ಮ ಊರಿಂದ. ಹಾಗಾಗಿ ಅಲ್ಲಿ ಯಾವಾಗಲೂ ಕಳು ಹಾಕ್ಕೊಂತನ ಅದಾವೆ. ಆದ್ರೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮನ ಕೈಗೊಂಡಿಲ್ಲ. ಸರ್ಕಾರ ಈಗ ಏನಪ್ಪ ಅಂದ್ರೆ ಇದು ಸಿಕ್ಕ ನಂತರ ಎಚ್ಚೆತ್ಕೊಂಡೈತಿ. ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿ ಗೋಣಿ ಬಸವೇಶ್ವರ ಸೋಮೇಶ್ವರ ದೇವಸ್ಥಾನ ಇದ್ದು ಅಲ್ಲಿ ನಿಧಿ ಇದೆ ಅಂತ ತುಂಬಾ ಹಿಂದಿನಿಂದಲೂ ಗ್ರಾಮಸ್ಥರು ಹೇಳಿಕೊಂಡು ಬರ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ಅಲ್ಲಿ ಬಸವಣ್ಣ ಮೂರ್ತಿ ತೆಗೆದು ನಿಧಿಗಾಗಿ ಶೋಧ ಮಾಡಿದ್ರು. 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಲಾಗಿತ್ತು. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗುತ್ತದೆ ಅಂತ ಗ್ರಾಮಸ್ಥರು ಭಯಪಡ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಕಸ್ತೂರವ್ವ ಕುಟುಂಬಕ್ಕೆ ಪುರಾತನ ಕಾಲದ ಚಿನ್ನ ಸಿಕ್ಕಿತ್ತು. ಅದರಂತೆ ಮತ್ತೊಬ್ಬ ವ್ಯಕ್ತಿಗೆ ಹರಳುಗಳು, ಮಣಿಗಳು ಸಿಕ್ಕಿದ್ವು. ಇದರ ನಂತರ ಊರಿನಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ ಅಂತೆ. ಪುರಾತನ ಕಾಲದ ದೇವಸ್ಥಾನಗಳ ಮೇಲೆ ಕಣ್ಣು ಹಾಕುವ ಕೆಲಸ ಆಗ್ತಾ ಇದೆಯಂತೆ. ಅದಕ್ಕೆ ನಿಧಿ ಇದೆ ಅಂತ ಹೇಳಲಾದ ಸ್ಥಳಕ್ಕೆ ಆಗಮಿಸಿದ ಲಕ್ಕುಂಡಿ ಪ್ರಾಧಿಕಾರ ಆಯುಕ್ತ ಶರಣು ಗೋಗೇರಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಸುಮಾರು 50 ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ಸಿಸಿಟಿವಿ ಅಳವಡಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಸರ್ಕಾರವೇ ಉತ್ಖನನ ಮಾಡೋದಕ್ಕೆ ಮುಂದಾಗಿದೆ. ಇದೆಲ್ಲವೂ ಸಹ ಲಕ್ಕುಂಡಿಯಲ್ಲಿ ನಿಧಿ ಇದೆ ಅನ್ನೋ ವಿಚಾರಕ್ಕೆ ಪುಷ್ಟಿ ಕೊಡ್ತಾ ಇದ್ದು ಜನರಿಗೂ ಆ ಊರಿನ ಮೇಲೆ, ಅಲ್ಲಿನ ನಿಧಿಗಳ ಮೇಲೆ ಕುತೂಹಲ ಹೆಚ್ಚಾಗ್ತಾ ಇದೆ. ಅಲ್ಲಿ ವಿಜಯನಗರ ಮಹಾರಾಜರು, ಮೈಸೂರು ಅರಸರು ಆಳ್ವಿಕೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ನಿಧಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ.